ಶಾಲಾ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಸರ್ಕಾರ ಬಿಸಿ ಊಟದ ಯೋಜನೆ ಮಾಡಿದರೆ ಆ ಬಿಸಿ ಊಟದಲ್ಲಿ ಹುಳ ಪತ್ತೆ ಆಗ್ತಾ ಇದೆ. ಬಿಸಿ ಊಟದ ಅನ್ನ ಸಾಂಬಾರಿನಲ್ಲಿ ಹುಳುಗಳು ಪತ್ತೆಯಾಗಿರುವ ಕೇಸ್ ಇದು. ಬಿಸಿ ಊಟದ ಅನ್ನ ಮತ್ತು ಸಾಂಬಾರಿನಲ್ಲಿ ಹುಳು ಪತ್ತೆಯಾಗಿದೆ. ಇನ್ನು ಮುಖ್ಯ ಶಿಕ್ಷಕ ಶಿವನಾಯ್ಕ ಅಮಾನತ್ತು. ಇದು ಪವರ್ ಟಿವಿಯ ಇಂಪ್ಯಾಕ್ಟ್. ಪವರ್ ಟಿವಿ ವರದಿ ಆಧರಿಸಿ ದಾವಣಗೆರೆಗೆ DDPI ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಪವರ್ ಟಿವಿ ಸಾಕಷ್ಟು ಜನಪರ ಒಂದು ಕಾಳಜಿಯನ್ನು ಹೊತ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತದೆ. ಸಾಕಷ್ಟು ಸುದ್ದಿಗಳು ಇಂಪ್ಯಾಕ್ಟ್ ಆಗಿದ್ದಾವೆ. ಈಗ ಪವರ್ ಟಿವಿ ವರದಿ ಆಧರಿಸಿ ದಾವಣಗೆರೆಗೆ DDPI G ಕೊಟ್ರೇಶ್ ಅವರು ಅಲ್ಲಿ ಆದೇಶವನ್ನು ಹೊರಡಿಸ್ತಾರೆ. ಸುರಕ್ಷಾ ಕ್ರಮ ಬಳಸುವಂತೆ ಎಲ್ಲ ಶಾಲೆಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಇನ್ನು ಚಿಕ್ಕಬನ್ನಿಹಟ್ಟಿ ಮತ್ತು ಗೊಲ್ರಹಟ್ಟಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಅನ್ನ ಮತ್ತು ಬೇಳೆ ಸಾಂಬಾರಿನಲ್ಲಿ ಹುಳುಗಳು ಪತ್ತೆಯಾಗಿದ್ದಾವೆ. ಅಕ್ಕಿ ಮತ್ತು ಬೇಳೆಯನ್ನು ಸ್ವಚ್ಛಗೊಳಿಸದೆ ಈಗ ಅಡುಗೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಸ್ವಚ್ಛ ಮಾಡಿದರೆ, ಕ್ಲೀನ್ ಮಾಡಿದರೆ ಈ ಥರ ಹುಳುಗಳು ಪತ್ತೆ ಆಗಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಯಾಕಂದರೆ ಆ ಶಿಕ್ಷಕರಿರ್ಬೋದು, ಸಂಬಂಧಪಟ್ಟಂತಹ ಸಿಬ್ಬಂದಿಗಳಿಗೆ ನಿರ್ಲಕ್ಷ್ಯತನ. ನಾವೇನು ಊಟ ಮಾಡಬೇಕಾ? ನಮ್ಮ ಮಕ್ಕಳು ಊಟ ಮಾಡಬೇಕಾ? ಬಿಸಿ ಊಟ ಯೋಜನೆ ಸರ್ಕಾರದವರು ಮಾಡಿದರೆ ನಾವು ಬೇಸ್ ಹಾಕೋಣ, ಅದರಲ್ಲಿ ಹುಳ ಇದ್ದರೆ ಏನು, ನೊಣ ಇದ್ದರೆ ಏನು. ನೋಡಿ ಎಂಥ ಒಂದು ನಿರ್ಲಕ್ಷ್ಯತನ ಅಂದರೆ, ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು, ದೊಡ್ಡ ದೊಡ್ಡ ಖಾಸಗಿ ಶಾಲೆಯಲ್ಲಿ ಓದಬೇಕು, ಆದರೆ ನಿಮ್ಮ ಮಕ್ಕಳ ರೀತಿಯಲ್ಲೇ ಇಲ್ಲಿಗೂ ಕೂಡ ಬರ್ತಾರೆ. ಪಾಪ ಕೂಲಿ ಕಾರ್ಮಿಕರು ಮಕ್ಕಳು ಬರ್ತಾರೆ, ಆಟೋ ಓಡಿಸೋರು, ಮತ್ತು ಗಾರೆ ಕೆಲಸ ಮಾಡೋರು, ಹೂ ಮಾರಾಟ ಮಾಡೋರು, ಹೀಗೆ ಸಾಕಷ್ಟು ಜನ ಬರ್ತಾರೆ. ಆದರೆ ನಿಮ್ಮ ಮಕ್ಕಳ ರೀತಿಯಲ್ಲೇ ಇವರನ್ನು ಟ್ರೀಟ್ ಮಾಡಬೇಕಲ್ವ? ನಿಮಗೆ ಸರ್ಕಾರ ಸಂಬಳ ಕೊಡುತ್ತಲ್ವ ಶಿಕ್ಷಕರಿಗೆ? ಕುನಿಸಿದ್ಮೇಲೆ ಕೋತಾ ಕೂತಕ್ಕೆ ಹುಡ್ರು ಅನ್ನ ಎದ್ದಾಳ ತಕ್ಕ ಖಾಲಿ ಆಗತ್ತಕ್ಕೆ ಎದ್ದಾಳ ಕೊಡಲ್ಲ ನೀನು. ಆ ಹುಡ್ರು ಬಚ್ಚಿಕ ತಗೊಂಬಂದ ನಿನ್ನೆ ಅನ್ನನಲ್ಲಿ. ನನ್ನ ಮಕ್ಕಳೇ ಬೇರೆಯವ್ರಲ್ಲ, ನಮ್ಮವೇ, ನಮ್ಮ ಅಳಿಂದ್ರ ಮಕ್ಕಳೇ. ಸರ್, ಅದು ಚಿಕ್ಕಬನ್ನಟ್ಟಿ ಗೊಲ್ಲಟ್ಟಿ ಜಗಳೂರು ತಾಲೂಕಲ್ಲಿ ಬಿಸಿ ಊಟದಲ್ಲಿ ಹುಳ ಬಂದಿತ್ತು ಅಂತ ಹೇಳಿ ಪವರ್ ಟಿವಿ ಮೂಲಕ ನಮಗೆ ಸುದ್ದಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಾಲೂಕಿನ BO ಮತ್ತು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಅವ್ರ ಕಡೆಯಿಂದ ನಾವು ರಿಪೋರ್ಟ್ ತಗೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಜವಾಬ್ದಾರಿ ತಗೋಬೇಕು. ಶಿಕ್ಷಕರು, ಅಡಿಗೆದಾರರು ಎಲ್ಲರೂ ಕೂಡ ಇದು ಒಂದು ಸರ್ಕಾರದ ವ್ಯವಸ್ಥೆ ಮತ್ತು ಆ ಸಿಸ್ಟಮ್ ಅನ್ನ ಸರಿಯಾದ ರೀತಿ ಅನುಷ್ಠಾನ ಮಾಡ್ಬೇಕಾದ್ರೆ ಯಾವುದೇ ರೀತಿ ಲೋಪಗಳು ಆಗದ ಹಾಗೆ ನೋಡಬೇಕಾಗಿದ್ದು ಅವರು ಕರ್ತವ್ಯ. ಆ ಕರ್ತವ್ಯದಲ್ಲಿ ಲೋಪ ಮಾಡೋದ್ರಿಂದ ಅವರನ್ನ ನಮ್ಮ ನಿಯಮಾನುಸಾರ ಅವರನ್ನು ಅಮಾನತುಗೊಳಿಸಿದ್ವಿ. ಅದರ ವಿಚಾರಣೆಯನ್ನ ಮಾಡ್ತಾ ಇದೀವಿ ಸರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಕೊಡ್ತಾ ಹೋಗ್ತಾರೆ. ಮಧು ನಾಗರಾಜ್, ಸಾಕಷ್ಟು ಸರ್ಕಾರದ ಯೋಜನೆಗಳು ಇವತ್ತು ಅಧಿಕಾರಿಗಳಿಂದ, ಸಂಬಂಧಪಟ್ಟ ಸಿಬ್ಬಂದಿಗಳಿಂದ ಎಲ್ಲೋ ಒಂದು ಕಡೆ ಅದು ನಿರ್ಲಕ್ಷ್ಯತನಕ್ಕೆ ಗುರಿಯಾಗ್ತಾ ಇದೆ. ಬಿಸಿ ಊಟದಲ್ಲಿ ಹುಳಗಳು ಪತ್ತೆಯಾಗಿದ್ದಾವೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಪ್ರಮುಖವಾಗಿ ನೀವು ಹೇಳದಂತೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಒಂದು ಬಿಸಿ ಊಟಕ್ಕೆ, ಅಕ್ಷರ ದಾಸೋಹಕ್ಕೆ ನೀಡ್ತದೆ. ಆದ್ರೆ ಏನು ಸಂಬಂಧಪಟ್ಟ ಅಧಿಕಾರಿಗಳು, ಮುಖ್ಯ ಶಿಕ್ಷಕರು ಮತ್ತು ಅಡಿಗೆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ಈ ರೀತಿಯಾದ ಒಂದು ಕೆಟ್ಟ ಪದಾರ್ಥ, ಹುಳು ಬಿದ್ದ ಆಹಾರ ಪದಾರ್ಥಗಳನ್ನ ಸೇವಿಸುವ ದುರ್ದೈವ ಇರತಕ್ಕಂಥದ್ದು. ಇದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಚಿಕ್ಕಬನ್ನಹಟ್ಟಿ ಮತ್ತು ಗೊಲ್ಲರಹಟ್ಟಿ ಮಧ್ಯೆ ಇರತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿಯಾದ ಒಂದು ಘಟನೆ ಕಳೆದ ವಾರ ನಡೆದಕ್ಕಂಥದ್ದು. ಅನ್ನ ಮತ್ತು ಬೇಳೆ ಸಾಂಬಾರಿನಲ್ಲಿ ಹುಳುಗಳು ಪತ್ತೆ ಇರತಕ್ಕಂಥದ್ದು. ಅಂದ್ರೆ ಒಂದೇ ಬಾರಿ ಹುಳುಗಳು ಪತ್ತೆ ಆಗಿಲ್ಲ. ಕಳೆದ 6 ತಿಂಗಳಿಂದನೂ ಕೂಡ ಈ ರೀತಿಯಾಗಿ ಒಂದು SDMC ಸದಸ್ಯರಿರ್ಬೋದು ಮತ್ತು ಗ್ರಾಮಸ್ಥರು ಶಾಲಾ ಮುಖ್ಯ ಶಿಕ್ಷಕರಿಗೆ ಮನವಿ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪದೇ ಪದೇ ಹುಳುಗಳು ಇದಾವು, ಜೊತೆಗೇನು ಸಾಂಬಾರ್ ಕೂಡ ಸರಿಯಾಗಿ ಇರಲ್ಲ, ಆಮೇಲೆ ಕೊಳೆತ ತರಕಾರಿಗಳನ್ನ ಹಾಕ್ತಾರಂತೇಳಿ ಈ ಹಿಂದಿನ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಕೂಡ ಮುಖ್ಯ ಶಿಕ್ಷಕರು ಮತ್ತು ಅಡಿಗೆ ಸಿಬ್ಬಂದಿಯವರು ಈ ಬಗ್ಗೆ ಕ್ರಮ ವಹಿಸಿಲ್ಲ. ಹೀಗಾಗಿ ಏನು ಗ್ರಾಮಸ್ಥರು ಮತ್ತು SDMC ಸದಸ್ಯರುಗಳು ಒಂದು ಮುಖ್ಯ ಶಿಕ್ಷಕನನ್ನ ತರಾಟೆಗೆ ತೆಗೆದುಕೊಂಡು ಆ ಒಂದು ಸುದ್ದಿಯನ್ನು ಕೂಡ ಪವರ್ ಟಿವಿ ವಿಸ್ತೃತವಾಗಿ ಒಂದು ವರದಿ ಕೂಡ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಏನು ಮೊನ್ನೆ ಏನು DDPI ಕೊಟ್ರೇಶ್ ಅವರು ಆ ಮುಖ್ಯ ಶಿಕ್ಷಕ ಶಿವನಾಯ್ಕ ಇದ್ರು, ಆತನನ್ನ ಒಂದು ಸಸ್ಪೆಂಡ್ ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಇಡೀ ಜಗಳೂರು ತಾಲೂಕಿನಲ್ಲಿ ಒಂದು ಸುತ್ತೋಲೆ ಕೂಡ ಹೊರಡಿಸ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಇದೇ ಕಂಪ್ಲೇಂಟ್. ಅಂದ್ರೆ ದಾವಣಗೆರೆ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಏನು ಪದಾರ್ಥಗಳಲ್ಲಿ ಒಂದು ಹುಳು ಇರ್ಬೋದು ಮತ್ತೆ ಕೊಳೆತ ತರಕಾರಿಗಳನ್ನ ಈ ಒಂದು ಶಾಲೆ ಏನು ಬಿಸಿ ಊಟದಲ್ಲಿ ಹಾಕ್ತಾರೆ ಅಂತ ಹೇಳಿ ಮಾಹಿತಿ ಕೂಡ ಏನು ಈ ಹಿಂದಿನ ಕೂಡ ಒಂದು ಸುದ್ದಿ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದು DDPI ಕೊಟ್ರೇಶ್ ಅವರು ಕೂಡ ಒಂದು ಆದೇಶ ಮಾಡಿರ್ತಕ್ಕಂಥದ್ದು, ಅಂದ್ರೆ ಸುತ್ತೋಲೆ ಮಾಡಿರ್ತಕ್ಕಂಥದ್ದು. ಸುರಕ್ಷತಾ ಕ್ರಮಗಳನ್ನ ಪಾಲಿಸಬೇಕು, ಜೊತೆಗೆ ಅಡಿಗೆ ಕೋಣೆ, ಪಾತ್ರೆ, ಪರಿಕರ ಸ್ವಚ್ಛತೆಗೆ ಆದ್ಯತೆ ನೀಡ್ಬೇಕಂತೇಳಿ ಒಂದೇನು ಸುತ್ತೋಲೆ ಕೂಡ ಹೊರಡಿಸ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪವರ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡ್ತು. ಅದ ಬೆನ್ನಲ್ಲೇ DDPI ಅವರು ಒಂದೇನು ಮುಖ್ಯ ಶಿಕ್ಷಕನನ್ನ ಸಸ್ಪೆಂಡ್ ಮಾಡಿ ಎಲ್ಲರೂ ಕೂಡ
ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಧನ್ಯವಾದ ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.